यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಮಠಕ್ಕೆ ಟಿಟಿಡಿ ಮಂಡಳಿ ಸದಸ್ಯರ ಭೇಟಿ, ಶ್ರವಣ ನಕ್ಷತ್ರದ ಪ್ರಯುಕ್ತ ಕಂಚಿಯಲ್ಲಿ ಶ್ರೀ ವರದರಾಜನಿಗೆ ಅಭಿಷೇಕ, ಶೋಲಿಂಗರ್ನಲ್ಲಿ ಶ್ರೀ ಯೋಗಾಂಜನೇಯ ಸ್ವಾಮಿ ಅವರ ದಿವ್ಯ ಸೇವೆ. ಈಗ ಸಮಾಚಾರದ ವಿವರಗಳು. ಇಂದು ಶ್ರೀಮಠಕ್ಕೆ ತಿರುಮಲ ತಿರುಪತಿ ದೇವಸ್ಥಾನದ ಮಂಡಳಿಯ ಸದಸ್ಯರಾದ ಶ್ರೀ ದರ್ಶನ್ ಅವರು ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ಆಶೀರ್ವಾದ ಪಡೆಯಲು ಬಂದಿದ್ದರು. ಇದೇ ಸಂದರ್ಭದಲ್ಲಿ ತಿರುಮಲೆಯಲ್ಲಿ ನಡೆಯುವ ಉತ್ಸವಗಳ ಬಗ್ಗೆ ಹಾಗೂ ಅದಕ್ಕಾಗಿ ನಡೆಯುವ ತಯಾರಿಗಳ ಬಗ್ಗೆ ವಿವರಿಸುತ್ತಿದ್ದರು. ನಂತರ ಶ್ರೀಮಠದಿಂದ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾಂಚೀಪುರದಲ್ಲಿ ಇಂದು ಮಾಶಿ ಶ್ರವಣ ನಕ್ಷತ್ರದ ಪ್ರಯುಕ್ತ ಶ್ರೀ ವರದರಾಜಸ್ವಾಮಿಯವರಿಗೆ ಅಭಿಷೇಕ ನಡೆಯಿತು. ಈಗ ಆ ದಿವ್ಯ ಸೇವೆ ಮಾಡೋಣ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಚೆನ್ನೈನಲ್ಲಿರುವ ಈಕಾಟ್ಟು ತಾಂಗಲ್ನಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ತಿರುಊರಲ್ ಉತ್ಸವ ನಡೆಯುತ್ತದೆ. ಈ ಸಂದರ್ಭದಲ್ಲಿ ತಿರುವಲ್ಲಿಕೇಣಿಯ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರು ಇಲ್ಲಿಗೆ ವಿಜಯ ಮಾಡಿಸುತ್ತಾರೆ. ನಿನ್ನೆ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರಿಗೆ ಅಲ್ಲಿ ತಿರುಮಂಜನ ನಡೆದು ಬಹಳ ವೈಭವದಿಂದ ದಿನಪೂರ್ತಿ ಉತ್ಸವ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರೇ. ತಮಿಳುನಾಡಿನ ವೆಲ್ಲೂರು ಜಿಲ್ಲೆಯಲ್ಲಿ ಶೋಲಿಂಗರ್ ದಿವ್ಯ ದೇಶವಿದೆ. ಇಲ್ಲಿ
ಪೆರಿಯಮಲೈಯಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿಯವರ ದೇವಸ್ಥಾನವಿದೆ. ಚಿನ್ನಮಲೈಯಲ್ಲಿ ಶ್ರೀ ಯೋಗಾಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಇಲ್ಲಿನ ವಿಶೇಷವೆಂದರೆ ಶ್ರೀ ಆಂಜನೇಯ ಸ್ವಾಮಿಯು ಚತುರ್ಭುಜನಾಗಿ ಯೋಗ ಮುದ್ರೆಯಲ್ಲಿ ದರ್ಶನ ನೀಡುತ್ತಿದ್ದಾನೆ. 2 ಕೈಗಳಲ್ಲಿ ಶಂಖ ಚಕ್ರ ಹಿಡಿದು ಮತ್ತೆರಡು ಕೈಗಳಲ್ಲಿ ಜಪಮಾಲೆಯನ್ನು ಹಿಡಿದು ಧ್ಯಾನ ಮಾಡುತ್ತಿದ್ದಾನೆ. ನಿನ್ನೆ ಶ್ರೀ ಯೋಗಾಂಜನೇಯ ಸ್ವಾಮಿ ಸಂಜೀವರಾಯನಿಗೆ ವಿಶೇಷ ಅಲಂಕಾರ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಪಡೆಯೋಣ. ಶ್ರೀ ರಘುರಾಮ್ ಜಯ ರಘುರಾಮ್, ಸೀತಾರಾಮ್ ಜಯ ಜಯ ರಾಮ್, ಸೀತಾರಾಮ್ ಜಯ ಜಯ ರಾಮ್, ಜಯ ಜಯ ರಾಮ್ ಸೀತಾರಾಮ್. ಶ್ರೀ ರಘುರಾಮ್ ಜಯ ರಘುರಾಮ್, ಸೀತಾರಾಮ್ ಜಯ ಜಯ ರಾಮ್, ಸೀತಾರಾಮ್. ಈಗ ಒಂದು ಪುಟ್ಟ ವಿರಾಮ. ಮಡಪಳ್ಳಿ ಎಂಬ ಪದದ ಅರ್ಥ ದೇವಸ್ಥಾನದ ಅಡುಗೆ ಮನೆ. ಹೆಸರಿಗೆ ತಕ್ಕಂಗೆ ಇಲ್ಲಿ ಮಾಡುವ ಅಡುಗೆಗಳು ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ. ಅಂಡ್ ಅಡುಗೆ ಮನೆಯಲ್ಲಿ ಭಟ್ರು ಚಪ್ಪಲಿ ಕೂಡ ಹಾಕೋದಿಲ್ಲ. ನಾನು ಇವರ ಊಟಕ್ಕೆ ಹೋಗಿದ್ದೆ. ಸ್ವಾದಿಷ್ಟವಾಗಿ ಪೌಷ್ಟಿಕವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇಲ್ಲಿ ಎಲ್ಲ ಅಡುಗೆ ಸಾತ್ವಿಕವಾಗಿ ಮಾಡ್ತಾರೆ. ಸೊ ಯಾರ್ಯಾರಿಗೆ ಆ್ಯಂಗಾರ್ ಶೈಲಿ ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಇರುತ್ತೋ ಈ ಕೂಡಲೇ ಜಯನಗರದಲ್ಲಿರೋ ಮಡಪಲ್ಲಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ಬಿಕಾಸ್ ಆಂಬಿಯನ್ಸ್ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ. ஆனா நான் இங்கேலாம் இல்லை, எங்க என்னுடைய பக்தாள் சதா என்ன கானம் பண்ணிட்டு இருக்காளோ அங்க சுப்ரசன்னனா இருக்கேன். என் பக்தாள் எங்கே என்ன பேசிண்டும் பாடிண்டும் இருக்காளோ. ஏன்னா கோபிகைகள் பாடினார் உருதுஹு சுஸ்வரம் ராஜன்னு பாடினா தாசாம் ஆவிரபு சௌரிஹி சமயமான முகாம்புஜா. பகவான் ராசவிஹாரியா ஆவிர்பவம் ஆயிட்டான் இல்லையா. சுத்தமான பக்தி முன்னாடி பகவானுக்கு தன்னை ஒழிச்சுக்க முடியாது. வேற ஏதாவது ஒரு சாதனை பண்ணி அவனை பிடிக்கணும்னு பார்த்துட்டாலோ உனக்கும் வெப்பேன்ட்டு போயிடுவான். நாகம் வேதைஹி ந தபசா நதானேன நச்ச இஜ்ஜயா. வேற எதாலையும் அவனை பிடிச்சு விட முடியாது. பிரியத்தே அமலயா பக்தியா. சுத்தமான பக்திக்கு தன்னை ஒழிச்சுக்கவே முடியாதவனால பிரகடனம் ஆயே தீருவான். ರಾಮಾನುಜ ಜಯ ಹೋ. भज भाष्यकारं भज योगकारं भज सूरिनाथं भज योगिनाथं भज भाष्यकारं भज योगकारं भज सूरिनाथं भज योगिनाथं. यदुक्ष्मा नरेन्द्रं यतीन्द्रं दयाळुं श्रीमते रामानुजाय नमः. ಕಳೆದ 11 ವರ್ಷಗಳಿಂದ ನಮ್ಮ ಇಡೀ ರಾಷ್ಟ್ರದಲ್ಲಿರುವಂಥ ಪುಣ್ಯಕ್ಷೇತ್ರಗಳೆಲ್ಲ ಮೈ ಕೊಡವಿ ಎದ್ದು ನಿಂತಿದೆ. 500 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡಿ ಅದೆಷ್ಟು ಜನರ ಕನಸು, ಅದೆಷ್ಟು ಜನರ ಸಂಕಲ್ಪ, ಎಷ್ಟು ಜನರು ತಮ್ಮ ಜೀವನವನ್ನು ಅರ್ಪಣೆ ಮಾಡಿದಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಪ್ರಭು ರಾಮಚಂದ್ರ ಅಲ್ಲಿ ವಿರಾಜಮಾನನಾದ. ಅದು ಇವತ್ತಿನ ದಿವಸ ಇಡೀ ರಾಷ್ಟ್ರಕ್ಕಲ್ಲ, ಇಡೀ ಜಗತ್ತಿಗೆ ಧರ್ಮವನ್ನು ಬೋಧಿಸುವಂತಹ, ಧರ್ಮವನ್ನು ತೋರಿಸುವಂತಹ ದಾರಿ ದೀಪವಾಗಿದೆ. ಕಾಶಿ ಆಯಿತು, ಮಥುರಾ ಆಯಿತು, 1, 2, 3, 10 ಈ ಎಲ್ಲ ಪುಣ್ಯಕ್ಷೇತ್ರಗಳು ಸುದೈವದಿಂದ ವಿಜೃಂಭಿಸ್ತಾ ಇದೆ. ಇದು ಸನಾತನ ಧರ್ಮದ ಸಂಕೇತ. ಇವತ್ತಿಗೂ ನಮ್ಮ ಮಧ್ಯೆ ಇರುವಂತಹ ಅನೇಕರು ಧರ್ಮಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ಹೋರಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾ ಇದೆ. ಜಗದ್ಗುರುವಿನ ಸ್ಥಾನದಲ್ಲಿ ನಿಂತಿದೆ. ಬೇರೆ ಎಲ್ಲ ರಾಷ್ಟ್ರಗಳು ಸೋತು ಸುಣ್ಣಾದಾಗ, ಜೀವನ ಮಾರ್ಗ ತೋಚದೇ ಇದ್ದಾಗ ನಮ್ಮ ಕಡೆ ನೋಡ್ತಾರೆ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಮಿಳುನಾಡಿನ ತಿರುಪುಟ್ಕುಳಿ ಜಟಾಯುವಿಗೆ ಮೋಕ್ಷ ನೀಡಿದ ದಿವ್ಯ ಕ್ಷೇತ್ರ. ಆಚಾರ್ಯ ರಾಮಾನುಜರು ತಮ್ಮ ಪೂರ್ವಾಶ್ರಮದಲ್ಲಿ ಶ್ರೀ ಯಾದವ ಪ್ರಕಾಶರಿಂದ ವೇದಾಂತ ಪಾಠವನ್ನು ಈ ದಿವ್ಯ ದೇಶದಲ್ಲಿ ಅಭ್ಯಾಸ ಮಾಡಿದ್ದರು. ಅಂತಹ ದಿವ್ಯ ಕ್ಷೇತ್ರದಲ್ಲಿ ಈಗ ಶ್ರೀ ವಿಜಯರಾಘವ ಪೆರುಮಾಳವರಿಗೆ ಬ್ರಹ್ಮೋತ್ಸವ ನಡೆಯುತ್ತಿದೆ.
ಮೂರನೇ ದಿನವಾದ ನಿನ್ನೆ ಬೆಳಿಗ್ಗೆ ಶ್ರೀ ವಿಜಯರಾಘವ ಪೆರುಮಾಳ್ ಅವರಿಗೆ ಗರುಡೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು. ನಗರದ MES ಕಲಾವೇದಿಯವರು ಇತ್ತೀಚೆಗೆ ಹರಿದಾಸ ದೀಪ್ತಿ ಎಂಬ ಶೀರ್ಷಿಕೆಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಇದು ಶ್ರೀ ಪುರಂದರದಾಸರ ಹಾಗೂ ಶ್ರೀ ಕನಕದಾಸರ ಕೀರ್ತನೆಗಳ ಆಧಾರಿತ ವಿಶೇಷ ಕಾರ್ಯಕ್ರಮ. ಸಂಗೀತ ಕಲಾಚಾರ್ಯ ಡಾಕ್ಟರ್ ಶ್ರೀಮತಿ ವಿದುಷಿ ಮೈಸೂರು ನಾಗಮಣಿ ಶ್ರೀನಾಥ್ ಅವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕದ ಹಲವಾರು ಖ್ಯಾತ ಸಂಗೀತಗಾರರು ಇದರಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮ ನಗರದ MES ಕಾಲೇಜಿನಲ್ಲಿ ನಡೆಯಿತು. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಡಾಕ್ಟರ್ ಮನ್ನಾರ್ಗುಡಿ ಸ್ಥಾನೀಕಂ ಶ್ರೀ ಉವೆ ವೆಂಕಟಾಚಾರ್ಯರ್ ಸ್ವಾಮಿಯವರಿಂದ ನಾನ್ಮುಗನ್ ತಿರುವಂದಾದಿಯ 31ರಿಂದ 40 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಮಂಗಳವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಧನಿಷ್ಠ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ.